ಹವಾಮಾನ ಇಲಾಖೆ ಹೇಳುವ ಯಾವುದೇ ಮುನ್ಸೂಚನೆಗೆ ವಿರುದ್ಧವಾಗಿಯೇ ವಾತಾವರಣದಲ್ಲಿ ಬದಲಾವಣೆಗಳಾಗುವುದು ವಿಶೇಷ. ಈ ಬಾರಿಯೂ ಅದೇ ಆಗಿದೆ. ಇತ್ತೀಚೆಗೆ ಹವಾಮಾನ ಇಲಾಖೆ ಏಪ್ರಿಲ್ 29ರಿಂದ ಗಣನೀಯವಾಗಿ ಉಷ್ಣಾಂಶ ಏರಲಿದ್ದು ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿತ್ತು. ಆದರೆ ಇದೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಮಳೆಯಾಗಿದೆ. ಬುಧವಾರ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೂ ಉತ್ತಮ ಮಳೆಯಾಗುವ ಮೂಲಕ ಈವರೆಗೂ ಇದ್ದ ಬಿಸಿಲಿನ ತಾಪಕ್ಕೆ ತಂಪೆರೆಯುವಲ್ಲಿ ಯಶಸ್ವಿಯಾಗಿದೆ. ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದೆ. ನಗರದಲ್ಲಿ ಸುರಿದ ಜೋರು ಮಳೆಯಿಂದಾಗಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಏಕಾಏಕಿ ಸುರಿದ ಮಳೆಯಿಂದಾಗಿ ಬೈಕ್ ಸವಾರರು ಮಳೆಯಿಂದ ರಕ್ಷಣೆ ಪಡೆಯಲು ಪರದಾಡುವಂತಾಯಿತು. ಇನ್ನು ಬಿಸಿಲಿನಿಂದ ನೆರಳು ಆರಿಸಿ ಹೋಗುತ್ತಿದ್ದ ಜನ ಇಂದು ಮಳೆಯಿಂದ ರಕ್ಷಣೆ ಪಡೆಯಲು ಆಶ್ರಯ ಹುಡುಕಿಕೊಂಡು ಓಡುವಂತಾಯಿತು. ಜೋರು ಮಳೆಯಿಂದಾಗಿ ಬಿಬಿ ರಸ್ತೆ ಸೇರಿದಂತೆ ಹಲವು ಮುಖ್ಯ ರಸ್ತೆಗಳಲ್ಲಿ ಚರಂಡಿಗಳು ಕಟ್ಟಿಕೊಂಡು ಮಳೆ ನೀರು ರಸ್ತೆಗೆ ಹರಿಯುವಂತಾಯಿತು. ಇನ್ನು ಎಂಜಿ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಎಂಜಿ ರಸ್ತೆ ಕೆಸರು ಗದ್ದೆಯಂತೆ ಭಾಸವಾಗುತ್ತಿದೆ. ಒಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದ ಅತಿಯಾದ ಸೆಕೆಯಿಂದ ಪರದಾಡುತ್ತಿದ್ದ ಜನತೆಗೆ ಇಂದು ಸುರಿದ ಮಳೆ ಸ್ವಲ್ಪ ಮಟ್ಟಿಗೆ ತಂಪೆರೆದಿದ್ದು ಮತ್ತೊಂದೆರಡು ಹದ ಮಳೆಯಾದರೆ ಜನರಿಗೆ ಸೆಕೆಯಿಂದ ಮುಕ್ತಿ ದೊರೆಯಲಿದೆ ಎಂದರೆ ತಪ್ಪಾಗಲಾರದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.